ಆ, ಈ ತಿಂಗಳು ಅಂದರೆ ಒಂದೊಂದು 26ರಿಂದ 31/1/26ವರೆಗೂ ನಾವು ರಸ್ತೆ ಸುರಕ್ಷತಾ ಮಾಸಾಚರಣೆ ಮಾಡ್ತಾ ಇದ್ದೀವಿ. ಮಾನ್ಯ ಸಾರಿಗೆ ಆಯುಕ್ತರು ಹಾಗೂ ಮಾನ್ಯ ಜಂಟಿ ಸಾರಿಗೆ ಆಯುಕ್ತರು ಅವರ ನಿರ್ದೇಶನದಂತೆ ನಮ್ಮ ಕಚೇರಿಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಈ ವರ್ಷದ ಥೀಮ್ ಏನಂದರೆ ಸಡಕ್ ಸುರಕ್ಷಾ ಜೀವನ್ ರಕ್ಷಾ ಅಂತ. ಇದು ಸೆಂಟ್ರಲ್ ಗೌರ್ಮೆಂಟ್ ಮಾರ್ತ್ ಅಂತ, ಮಿನಿಸ್ಟರ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇಸ್ ಅಂತ ಅವರ ಆದೇಶದ ಮೇಲೆ ಈ ಕಾರ್ಯಕ್ರಮಗಳು ನಡೀತಾ ಇದೆ. 1 ತಿಂಗಳು ಕಂಟಿನ್ಯೂಸ್ ಆಗಿ ಇದು ಮಾಡ್ತಾ ಇದ್ವಿ. ಅಂದರೆ 1 ತಿಂಗಳಿಗೆ ನಿಲ್ಲಿಸ್ಬೇಕಂತ ಅಲ್ಲ, ಅಂದರೆ ಫೆಬ್ರವರಿಯಿಂದ ಬೇಕಾದ್ ಮಾಡ್ಕೊಂಡು ಹೋಗಿ ನೀವು ಅನ್ನೋ ಥರದಲ್ಲ. ಕಂಟಿನ್ಯೂಸ್ ಆಗಿ ಇದು ವರ್ಷ ಸ್ಟಾರ್ಟ್ ಆಗುವಾಗ ಮೊದಲನೇ ದಿನದಿಂದ, ವರ್ಷ ಬಿಗಿನಿಂಗಲ್ಲೇ ನಾವು ರೋಡ್ ಸೇಫ್ಟಿ ಬಗ್ಗೆ ಈ ನಿಮಗೆ ಆಲ್ರೆಡಿ ಹೇಳಿದಾಗೆ ಈ ವಲ್ನರೇಬಲ್ ಗ್ರೂಪ್ ಏನಿದೆ 18 to 40 ಮ್ಯಾಕ್ಸಿಮಮ್ ಫೆಟಲಿಟೀಸ್ ಆಗ್ತಾ ಇದೆ. ಆ ಗ್ರೂಪ್ನ ಟಾರ್ಗೆಟ್ ಮಾಡ್ಕೊಂಡು ನಾವು ಮಾಡ್ತಾ ಇರೋದು. ಯಾಕಂದ್ರೆ ವರ್ಷ ಶುಭಾರಂಭ ಆಗಲಿ ಅಂತ, ಒಂದು ಶುಭಾರಂಭ ಆಗ್ಬಿಟ್ಟು ಅದೇ ಥರ ಈ ಸೇಫ್ಟಿ ಬಗ್ಗೆ, ರೋಡಲ್ಲಿ ಸೇಫ್ಟಿ ಬಗ್ಗೆ, ವೆಹಿಕಲ್ ಬಗ್ಗೆ ಸೇಫ್ಟಿ ಬಗ್ಗೆ, ಪೆಡೆಸ್ಟ್ರಿಯನ್ ಸೇಫ್ಟಿ ಬಗ್ಗೆ ಎಲ್ಲರೂ ಒಂದು ಇನ್ಕಲ್ಕೇಟ್ ಮಾಡಿಕೊಂಡು ನಡ್ಕೊಂಡು ಹೋಗ್ಲಿ ವರ್ಷ ಫುಲ್ಲು ಅಂತ ಮಾಡ್ತಾ ಇದ್ವಿ. ಅದರ ಅಂಗವಾಗಿ ಇವತ್ತು ಸುಮಾರು ಕಾರ್ಯಕ್ರಮಗಳು ಮಾಡಿದ್ವಿ ನಾವು ಈ ತಿಂಗಳು. ಇವತ್ತೊಂದು ನಮ್ಮ ವಾಸನಾಯ್ಕೇರ್ ಅವರು ನಮ್ಮ ಜೊತೆ ಒಂದು 15 ದಿನದಿಂದ ಕೋಆರ್ಡಿನೇಷನ್ ಮಾಡಿಕೊಂಡು ಒಂದು ಕಣ್ಣಿನ ತಪಾಸಣೆ. ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿದೌಟ್ ವಿಷನ್ ನಾವು ಡ್ರೈವ್ ಮಾಡೋಕ್ಕಾಗಲ್ಲ. ವಿಷನ್ ಮೇನು. ಯಾವುದೇ ಆಗಲಿ, ಈಗ ನಾವು ಅಡಾಪ್ಟೆಡ್ ವೆಹಿಕಲ್ಸ್ ಅಂತ ರಿಜಿಸ್ಟರ್ ಮಾಡ್ತೀವಿ ನಮ್ಮ ಆಫೀಸಲ್ಲಿ. ಅದರಲ್ಲಿ ಯಾವ್ದಾದ್ರು ಒಂದು ಅಂಗಾಂಗ, ಕೈ ಆಗಲಿ ಕಾಲಾಗಲಿ ಪ್ರಾಬ್ಲಮ್ ಇದ್ರೆ ಅದನ್ನ ಅಡಾಪ್ಟ್ ಮಾಡ್ಕೊಂಡು ಡ್ರೈವ್ ಮಾಡ್ಬೋದು. ಎಡಗಾಲ್ಗೆ ಪೋಲಿಯೋ ಅಥವಾ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಆಟೋಮೆಟಿಕ್ ಕಾರ್ ಓಡಿಸ್ಬೋದು, ಯಾಕಂದ್ರೆ ಬಲ್ಗಾಲ್ ಸರಿ ಇರ್ತದೆ. ಬಲ್ಗಾಲ್ಗೆ ಏನಾದ್ರು ಪ್ರಾಬ್ಲಮ್ ಆಗಿದ್ರೆ ಅಡಾಪ್ಟ್ ಮಾಡ್ಕೊಂಡು ಓಡಿಸ್ಬೋದು. ಕೈಗೆ ಏನಾದ್ರು ಪ್ರಾಬ್ಲಮ್, ಈ ಥರ ಎಲ್ಲ ಅಂಗಾಂಗಗಳನ್ನೂ ಅಡಾಪ್ಟ್ ಮಾಡಿಕೊಂಡು ಒಂದು ಅಡಾಪ್ಟೆಡ್ ವೆಹಿಕಲ್ ಅಂತ ಮಾಡಿ ಅದಕ್ಕೆ ಅಡಾಪ್ಟೆಡ್ ವೆಹಿಕಲ್ ಲೈಸೆನ್ಸ್ ಕೊಟ್ಟು ಓಡಿಸ್ಬೋದು. ಬಟ್ ಕಣ್ಣಿಗೆ ಏನಾದ್ರು ಸಮಸ್ಯೆ ಆದರೆ ಡ್ರೈವ್ ಮಾಡ್ಲಿಕ್ಕೆ ಇಂಪಾಸಿಬಲ್. ಸೊ ಕಣ್ಣು ಭಾಳ ಇಂಪಾರ್ಟೆಂಟ್ ಒಂದು ಡ್ರೈವರ್ಗೆ. ಅದು ವಿಷನ್ ಎಷ್ಟು ಅವ್ರದ್ದು ಚೆನ್ನಾಗಿರ್ತದೆ ಅಷ್ಟು ಸೇಫ್ ಆಗಿರ್ಬೋದು ಅವರು. ಆ ಒಂದು ದೃಷ್ಟಿಯಿಂದ ನಮ್ಮ ವಾಸನಾಯ್ಕರ್ ಅವ್ರು ನಮಗೆ ಬಂದು ಕೇಳಿದಾಗ ನಮಗೆ ಭಾಳ ಸಂತೋಷದಿಂದ ನಮ್ಮ ಕಚೇರಿಯಲ್ಲಿ ಒಂದು ಕ್ಯಾಂಪ್ ನಡೆಸಿ ಅಂತ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ರು. ಆಯಿತು ಅಂತೇಳಿ ನಾವು ಅವ್ರ ಅರೇಂಜ್ಮೆಂಟ್ ಮಾಡಿಕೊಟ್ವಿ. ಸುಮಾರು ತಾವು ಬೆಳಿಗ್ಗೆಯಿಂದ ನೋಡ್ತಾ ಇದ್ದೀರಿ, ನಮ್ಮ ಪೊಲೀಸ್ ಸಿಬ್ಬಂದಿಯವರಾಗಲಿ ಅಥವಾ ನಮ್ಮ ಕಚೇರಿ ಸಿಬ್ಬಂದಿಯವರು ಇನ್ನೂ ಮಾಡಿಲ್ಲ. ಯಾಕಂದರೆ ನಾವು ಎಲ್ಲರದು ಟೆಸ್ಟ್ ಆದಮೇಲೆ ನಾವು ನಮ್ಮ ಕಚೇರಿಯವರ ಸಿಬ್ಬಂದಿ ಟೆಸ್ಟ್ ಮಾಡೋಣ ಅಂತ ಇದ್ದೀವಿ. ಇದೊಂದು ವಿಭಿನ್ನವಾದ ಕಾರ್ಯಕ್ರಮ. ಈ ಐ ಟೆಸ್ಟ್ ಮಾಡ್ತಾ ಇರೋದು ಹಾಗೂ ಅವರು ವಾಸನಾಯ್ಕರ್ ಅವರು ಹೇಳಿದ್ದಾರೆ, ಟ್ರಾನ್ಸ್ಪೋರ್ಟ್ ಲೈಸೆನ್ಸ್ ಇದ್ರೆ, ಅಂದರೆ ಎಲ್ಲೋ ಬೋರ್ಡ್ ಓಡಿಸೋಕ್ಕೆ ಲೈಸೆನ್ಸ್ ಇದ್ದಂಥವ್ರಿಗೆ ಸಿಲೆಕ್ಟೆಡ್ ಅಂದರೆ ಮ್ಯಾಕ್ಸಿಮಮ್ ಪ್ರಾಬ್ಲಮ್ ಇರೋವಂಥ ಕಣ್ಣಲ್ಲಿ ದೃಷ್ಟಿದೋಷ ಅಂತ ಇರೋರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ದಾರೆ. ಇದನ್ನ ಸದುಪಯೋಗ ಮಾಡ್ಕೋಬೇಕು. ಹಾಗೂ ಇದನ್ನ ಮುಂದಿನ ದಿನಗಳಲ್ಲಿ ನಿಮ್ಮ ಮೀಡಿಯಾ ಮೂಲಕ ನಾನು ಹೇಳೋದೇನಂದ್ರೆ, ಮೀಡಿಯಾ ಹೇಗೆ ಅಂದರೆ ಇದು ಫೋರ್ಸ್ ಮಲ್ಟಿಪ್ಲೈಯರ್ ಅಂತೀವಲ್ಲ, ಆ ಥರ ಮೀಡಿಯಾ ಅಂದರೆ ಯಾವ್ದು ನಾವು ಎಷ್ಟು 1 ಪೌಂಡ್ ಯಾವ್ದಾದ್ರು ಒಂದು ಫೋರ್ಸ್ ಹಾಕ್ರೆ ಮೀಡಿಯಾದಲ್ಲಿ ಬಂದು ಅದು ಇದಾದ್ರೆ ಅದು ಮ್ಯಾಸಿವ್ ಆಗತ್ತದು. ಮೀಡಿಯಾಗೇನೆ ಆ ಶಕ್ತಿ ಇರೋದು. ಏನಂತ ಹೇಳಿದ್ರೆ ನಾವು ಏನು ಹೇಳ್ತೀವಿ, ನಾವೇನು ಕಾರ್ಯಕ್ರಮ ಮಾಡ್ತೀವಲ್ಲ ಅದನ್ನ ಮಲ್ಟಿಪ್ಲೈ ಮಾಡಿ, ಫೋರ್ಸ್ ಮಲ್ಟಿಪ್ಲೈ ಮಾಡಿ ಲಕ್ಷಾಂತರ ಜನಕ್ಕೆ ಅದನ್ನ ತಲುಪೋ ಥರ ಮಾಡೋಕ್ಕೆ ಒಂದು ಕೆಪಾಸಿಟಿ ಇರೋದು ಮೀಡಿಯಾಗೆ ಮಾತ್ರ. ಆದ್ರಿಂದ ನಾವು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಇದನ್ನ ಹೇಳ್ತಾ ಇದ್ದೀವಿ, ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ಮ್ಯಾಕ್ಸಿಮಮ್ ಜನರಿಗೆ ಈ ರಸ್ತೆ ಸುರಕ್ಷತೆ ಬಗ್ಗೆ ಆಗಲಿ ಅಥವಾ ವಾಸನಾಯ್ಕರ್ ಅವರು ಇವತ್ತು ನಡೆಸಿರೋದು ಒಂದು ಅದ್ಭುತ ಕಾರ್ಯಕ್ರಮ. ಐಕೇರ್ ಬಗ್ಗೆ ಹೇಳಿ ಇರುವಂಥ ಕಾರ್ಯಕ್ರಮಗಳದ್ದು ಪ್ರಯೋಜನ ಪಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತೊಂದಿನ ಇಲ್ಲಿ ಕಾರ್ಯಕ್ರಮ ಇರ್ತದೆ. ಅವರು ಕಣ್ ಚೆಕ್ ಮಾಡಿ ಪ್ರಾಬ್ಲಮ್ ಇರೋರಿಗೆ, ದೃಷ್ಟಿದೋಷ ಇರೋರಿಗೆ ಈಗಾಗಲೇ ಅವರು ಇದು ಕೊಟ್ಟಿದ್ದಾರೆ, ಕೂಪನ್ಗಳ ಥರ ಕೊಟ್ಟಿದ್ದಾರೆ. ಅದನ್ನ ಬೆಂಗಳೂರಲ್ಲಿರೋ ಯಾವುದಾಯಿ ವಾಸನಾಯ್ಕರಲ್ಲಿ ಬೇಕಾದ್ರೆ ನೀವು ತಗೊಂಡು ಅದನ್ನ ಸದುಪಯೋಗ ಪಡಿಸ್ಕೋಬೇಕಂತ ನಾನು ತಮ್ಮಲ್ಲಿ ಕೇಳ್ಕೊಂತೀನಿ. ಇವಾಗ ವಾಸನಾಯ್ಕರಿಂದ ಜನವರಿ 11ನೇ ತಾರೀಕಿಂದ ಫೆಬ್ರವರಿ 11ನೇ ತಾರೀಕು ಡ್ರೈವರ್ ಸೃಷ್ಟಿ ಅಂತ ಹೇಳಿ ಒಂದು ಕ್ಯಾಂಪೇನ್ ಹಮ್ಮಿಕೊಂಡಿದ್ದೀವಿ. ಈ ಕ್ಯಾಂಪೇನ್ ಉದ್ದೇಶ ಏನಂದ್ರೆ, ಸುಮಾರು ಜನ ಯಾರು ಎಲ್ಲೋ ಡ್ರೈವರ್ಸ್ ಇರ್ತಾರೆ, ಕಮರ್ಷಿಯಲ್ ಡ್ರೈವರ್ಸ್ ಇರ್ತಾರೆ, ಅವ್ರಿಗೆ ಏನಾದ್ರು ಕಣ್ಣಿನ ಸಮಸ್ಯೆ ಇತ್ತು ಅಂದ್ರೆ ಅವರು ಚೆಕಪ್ಗೆ ನಮ್ಮ ಹಾಸ್ಪಿಟ್ಲಿಗೆ ಯಾವುದೇ ಶಾಖೆ ಅವರು ಬಂದು ವಿಸಿಟ್ ಮಾಡ್ಬೋದು. ಸೊ ವಿಸಿಟ್ ಮಾಡಿದ್ಮೇಲೆ ಅವ್ರಿಗೆ ಕ್ಯಾಟ್ರಾಕ್ಟ್ ಏನೋ ಸಮಸ್ಯೆ ಇತ್ತು, ಆ ಥರ ಆಪರೇಷನ್ ಬೇಕಿತ್ತು ಅಂದ್ರೆ ಅವ್ರು ಬಂದು ನಮ್ಮ ಫ್ರೀಯಾಗಿ ನಾವು ಮಾಡ್ಕೊಡ್ತೀವಿ. ಲೇಸರ್ ಆಪರೇಷನ್ ಮಾಡ್ತೀವಿ. ಸೊ ಇದು ಬಂದು ನಮ್ಮ ಆಲ್ ಓವರ್ ಕರ್ನಾಟಕದಲ್ಲಿ ಕನಿಷ್ಠ ಒಂದು 1000+ ಸರ್ಜರೀಸು ನಾವು ಪ್ಲಾನ್ ಮಾಡಿರೋದು. ಸೊ ಎಷ್ಟು ಜನಕ್ಕೆ ತೊಂದರೆ ಇದೆ ಅವ್ರು ಆದಷ್ಟು ಬಂದು ಈ ಸದುಪಯೋಗನ ಉಪಯೋಗ ಮಾಡ್ಕೋಬೇಕು. ಇಲ್ಲಿ RTO ಆಫೀಸಲ್ಲಿ ಸುಮಾರು ಜನ ಡ್ರೈವರ್ಸು DLಗೆ ಇದಕ್ಕೆಲ್ಲ ಬರ್ತಾ ಇರ್ತಾರೆ. ಸೊ ಇಲ್ಲಿ ಕೂಡ ನಮ್ಮ ವಿವೇಕಾನಂದ ಸರ್ ಮೂಲಕ ಈ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ರಿಕ್ವೆಸ್ಟ್ ಮಾಡೋದಕ್ಕೆ ಅವರು ತುಂಬಾ ಖುಷಿಯಿಂದ ಒಪ್ಕೊಂಡ್ರು.
ಸೊ ಅವರ ಒಂದು ಸಹಯೋಗದೊಂದಿಗೆ ಇಲ್ಲಿ RTO ಆಫೀಸಲ್ಲಿ ನಾವು ಅವರ ಸ್ಟಾಫ್ಗಳಿಗೆ ಮತ್ತೆ ಇಲ್ಲಿ ಬರ್ತಾ ಇರೋ ಯಾರ್ಯಾರು ಪಬ್ಲಿಕ್ ಮೆಂಬರ್ಸ್ಗೆ ಮತ್ತೆ ಸ್ಟಾಫ್ಸ್ಗೆ ಯಾರು ಈಗ ಟ್ರಾಫಿಕ್ ಅವ್ರು ಆಗಿರ್ಬೋದು, ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಉಚಿತವಾಗಿ ನಾವು ಇಲ್ಲಿ ಕಣ್ಣಿನ ಪರೀಕ್ಷೆ ಮಾಡಿ, ಸಪೋಸ್ ಏನಾದರೂ ಅವ್ರಿಗೆ ಏನಾದ್ರು ತೊಂದರೆ ಇತ್ತು ಅಂದ್ರೆ ಅವ್ರು ಹಾಸ್ಪಿಟಲ್ಗೆ ಬಂದು ಮುಂದಿನ ಚಿಕಿತ್ಸೆನ ಪಡ್ಕೋಬಹುದು. ಅಲ್ಲೂ ಕೂಡ ಅವ್ರಿಗೆ ನಾವು ಫ್ರೀನೇ ಮಾಡ್ತೀವಿ ಇನ್ನು ಚೆಕಪ್. ಅಲ್ಲೂ ಕೂಡ ಯಾವುದೇ ರೀತಿ ಚಾರ್ಜಸ್ ಇರೋದಿಲ್ಲ. ಸೊ ನುರಿತ ತಜ್ಞರಿದ್ದಾರೆ ನಮ್ಮ ವಾಸನಿಕರಲ್ಲಿ. ಸೊ ಯಾವುದೇ ರೀತಿ ಕಣ್ಣಿನ ಸಮಸ್ಯೆ ಇದ್ದಿದ್ದು ತೊಂದರೆ ಇತ್ತು ಅಂದ್ರೆ ಅಲ್ಲಿ ಬಂದವರು ಚಿಕಿತ್ಸೆ ಪಡ್ಕೋಬಹುದು.